ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯರೇ, ನೀವೆಲ್ಲರೂ ನನಗೆ ಫೋನ್ಗಳ ಮೇಲೆ ಫೋನ್ ಮಾಡಿ, ಮೆಸೇಜ್ ಮಾಡಿ, ಬ್ರದರ್ ಟಿ ಕೆ ಜಾರ್ಜ್ ಹೇಗಿದ್ದಾರೆ ಫಾದರ್ ಅಂತ ತುಂಬ ಮಂದಿ ನೀವು ಕೇಳ್ತಾ ಇದ್ದೀರಾ. ಇವತ್ತು ನಾನು ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಅವರನ್ನು ನೋಡಲಿಕ್ಕೆ ಬಂದಿದ್ದೀನಿ. ಇಲ್ಲಿಯ ನಿರ್ದೇಶಕರುಗಳೊಂದಿಗೆ ಅವರ ಕುಟುಂಬದೊಂದಿಗೆ ಒಂದು ಸಭೆಯನ್ನು ನಡೆಸಿ ಅವರ ಆರೋಗ್ಯದ ಬಗ್ಗೆ ನಾವು ಚರ್ಚಿಸಿದ್ದೇವೆ. ನಿಜವಾಗಿ ಹೇಳುವುದೆಂದರೆ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಅವರು 30ನೇ ತಾರೀಕಿಗೆ ಸಂತ ಜಾನ್ಸ್ ಆಸ್ಪತ್ರೆ, ಸೆಂಟ್ ಜಾನ್ಸ್ ಆಸ್ಪತ್ರೆಗೆ ಬಂದಿದ್ದರು. ಇಲ್ಲಿ ಬೇಕಾದ ಅವರಿಗೆ ಎಲ್ಲ ಚಿಕಿತ್ಸೆಯನ್ನು ಕೊಡಲಾಗಿದೆ. ಅವರ ಮೂತ್ರಪಿಂಡಗಳು ಅಂದರೆ ಕಿಡ್ನಿಗಳಲ್ಲಿ ಸಮಸ್ಯೆ ಇರುವುದರಿಂದ, ಅವರ ಹಾರ್ಟಲ್ಲಿ ಬ್ಲಾಕ್ಗಳು ಇರುವುದರಿಂದ ಅವರಿಗೆ ಉಸಿರಾಟದ ತೊಂದರೆ ಬಹಳವಾಗಿ ಇದೆ. ಅದಕ್ಕಾಗಿ ಕೃತಕ ಉಸಿರಾಟದ ಅಂದರೆ ವೆಂಟಿಲೇಟರ್ ಮೇಲೆ ಅವರಿದ್ದಾರೆ. ತೀವ್ರ ನಿಗಾ ಘಟಕದಲ್ಲಿದ್ದಾರೆ. ಅವರ ಕುಟುಂಬಸ್ಥರು ಅವರ ನಿಗಾವನ್ನು ವಹಿಸ್ತಾ ಇದ್ದಾರೆ ಮತ್ತು ಎಲ್ಲ ರೀತಿಯ ವೈದ್ಯಕೀಯ ಸೌಲಭ್ಯವನ್ನು ಅವರಿಗೆ ಒದಗಿಸಲಾಗಿದೆ. ಬೇರೆ ಬೇರೆ ಡಾಕ್ಟರ್ಗಳು, ಉದಾಹರಣೆಗೆ ನಮ್ಮ ನಾರಾಯಣ ಹೃದಯಾಲಯ ಮತ್ತು ಬೇರೆ ಕಡೆಯ ಡಾಕ್ಟರ್ಗಳ ಕೂಡ ರೆಫರೆನ್ಸನ್ನು ಪಡೆಯಲಾಗಿದೆ. ಆದರೆ ಅವರು ತೀವ್ರ ನಿಗಾ ಘಟಕದಲ್ಲಿರುವುದರಿಂದ ಅವರಿಗೆ ಯಾವ ರೀತಿಯ ಚಿಕಿತ್ಸೆಯನ್ನು ಅಂದರೆ ಹಾರ್ಟ್ ಸರ್ಜರಿ ಮಾಡಬೇಕೋ ಕಷ್ಟವಿದೆ. ದೇವರಲ್ಲಿ ನಾವು ನಂಬಿಕೆ ಇಟ್ಟಿದ್ದೀವಿ. ಅನೇಕ ಜನರು ಹಗಲಿರುಳು ಪ್ರಾರ್ಥಿಸ್ತಾ ಇದ್ದೀರಾ. ಖಂಡಿತವಾಗಿಯೂ ಸುಮಾರು 40 ವರುಷಗಳಿಂದ ಅವಿರತವಾಗಿ ಸ್ವಾರ್ಥೆಯನ್ನು ಸಾರಿದ ಬ್ರದರ್ ಅವರಿಗೆ ದಯಾಮಯ ದೇವರು ಅದ್ಭುತ ಮಾಡಲೆಂದು ಪ್ರಾರ್ಥಿಸೋಣ. ಇಲ್ಲಿ ಎಲ್ಲ ಗುರುಗಳು, ನರ್ಸುಗಳು, ವೈದ್ಯರು ಬಹಳ ಶ್ರಮಪಟ್ಟು ಅವರನ್ನು ಉಳಿಸುವುದಕ್ಕಾಗಿ ಮತ್ತು ಅವರ ಎಲ್ಲ ಥರದ ಚಿಕಿತ್ಸೆಗಳನ್ನು ಬಹಳ ಸುಂದರವಾಗಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಯಾವುದೇ ವದಂತಿಗಳಿಗೆ ಕಿವಿಗೊಡದೆ ಬ್ರದರ್ಗಾಗಿ ಪ್ರಾರ್ಥಿಸಿ ಮತ್ತು ಈ ಸಂದೇಶವನ್ನು ನಿಮ್ಮ ಸ್ನೇಹಿತರಿಗೆ ಕಳುಹಿಸಿ. ಈ ಸಂದೇಶದ ಮೂಲಕ ಅವರಿಗಾಗಿ ಎಲ್ಲರೂ ಪ್ರಾರ್ಥಿಸಲು ನಾನು ಕರೆ ನೀಡುತ್ತೇನೆ. ಖಂಡಿತವಾಗಿಯೂ ಪ್ರಭು ಯೇಸು ಅದ್ಭುತಗಳನ್ನು ಮಾಡೇ ಮಾಡುತ್ತಾರೆಂಬ ದೃಢ ನಂಬಿಕೆ ನಮ್ಮೆಲ್ಲರದಾಗಿದೆ. ಅವರ ಕುಟುಂಬಕ್ಕಾಗಿಯೂ ಮತ್ತು ಯೇಸು ಸ್ಪರ್ಶ ತಂಡಕ್ಕಾಗಿಯೂ ಬ್ರದರ್ ಅವರ ಪ್ರೀತಿಯ ಎಲ್ಲ ವ್ಯಕ್ತಿಗಳಿಗಾಗಿಯೂ ಪ್ರಾರ್ಥಿಸಿರಿ. ದಯಾಮಯ ದೇವರು ಅವರನ್ನು ಹರಸಿ ಆಶೀರ್ವದಿಸಿ ಗುಣಪಡಿಸಲೆಂದು ಪ್ರಾರ್ಥಿಸೋಣ. ಫಾದರ್ ಫ್ರಾಂಕ್ಲಿನ್ ಡಿಸೋಜಾ, ಯೇಸು ಸ್ಪರ್ಶ ತಂಡ.